ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ ಬೀದರ್ ಇದೊಂದು ಐತಿಹಾಸಿಕ ಗುಹಾಂತರ ದೇವಾಲಯವಾಗಿದೆ. ನರಸಿಂಹಸ್ವಾಮಿ ದರ್ಶನಕ್ಕಾಗಿ ಭಕ್ತರು 300 ಮೀಟರ್ ಉದ್ದದ ಸುರಂಗದಲ್ಲಿ ಎದೆ ಅಥವಾ ಸೊಂಟದ ಮಟ್ಟದ ನೀರಿನಲ್ಲಿ ನಡೆದುಕೊಂಡು ಹೋಗಬೇಕಾಗುತ್ತದೆ. ಇದು 4 ಮೀಟರ್ನಿಂದ 5 ಮೀಟರ್ ನೀರಿನ ಮಟ್ಟ ಇರುತ್ತದೆ. ಇದು ಸೀಸನ್ ಅಥವಾ ಋತುಮಾನಕ್ಕೆ ಅನುಸಾರವಾಗಿ ಈ ನೀರಿನ ಮಟ್ಟ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಇರುತ್ತದೆ. ಈ ಕ್ಷೇತ್ರ ಬೀದರ್ನಿಂದ 4.8 ಕಿಲೋಮೀಟರ್ ದೂರದಲ್ಲಿರುವ ಮಣಿಚೂಲ ಬೆಟ್ಟಗಳ ಶ್ರೇಣಿಯ ಕೆಳಗೆ ಗುಹೆಯಲ್ಲಿ ನೆಲೆಗೊಂಡಿದೆ. ದೇವಸ್ಥಾನದ ವಿಶಿಷ್ಟತೆಗಳು: ನರಸಿಂಹಸ್ವಾಮಿ ವಿಗ್ರಹ ಸ್ವಯಂಭೂ ರೂಪದಲ್ಲಿದೆ. ಅತ್ಯಂತ ಶಕ್ತಿಶಾಲಿಯೂ ಹೌದು. ಇಲ್ಲಿನ ಇತಿಹಾಸ ಏನೆಂದರೆ, ಪೌರಾಣಿಕ ಕಥೆಯ ಪ್ರಕಾರ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ಕೊಂದ ನಂತರ ಜಲಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದನು. ಜಲಾಸುರ ಶಿವನ ಕಟ್ಟಾಭಕ್ತನಾಗಿದ್ದನು. ಸಾಯುವ ಮುನ್ನ ತನ್ನ ಪಾದಗಳಿಂದ ನಿರಂತರವಾಗಿ ನೀರು ಹರಿಯುವಂತೆ ವರ ಕೇಳಿದನು. ಅಂದಿನಿಂದ ಇಂದಿನವರೆಗೆ ಈ ಗುಹೆಯಲ್ಲಿ ನಿರಂತರವಾಗಿ ನೀರು ಹರಿಯುತ್ತಿರುತ್ತದೆ. ದರ್ಶನ ಅನುಭವ: ಭಕ್ತರಿಗೆ ಇದು ಒಂದು ಸಾಹಸಮಯ ಮತ್ತು ಆಧ್ಯಾತ್ಮಿಕ ಅನುಭವ. ಗುಹೆಯೊಳಗೆ ದೀಪ ಮತ್ತು ಗಾಳಿಯ ವ್ಯವಸ್ಥೆ ಇದೆ. ದಾರಿಯುದ್ದಕ್ಕೂ ಹಾರಾಡುವ ಬಾವಲಿಗಳು ಕಾಣಸಿಗುತ್ತವೆ. ಪುರುಷರು ಶರ್ಟನ್ನು ತೆಗೆದು ದೇವಾಲಯದೊಳಗೆ ಹೋಗಬೇಕಾಗುತ್ತದೆ. ಕೆಳಗೆ ಇರುವಂತಹ ಲಾಕರ್ಗಳ ಮೂಲಕ ತಮ್ಮ ಬಟ್ಟೆ ಬರೆ ಎಲ್ಲವನ್ನು ಅಲ್ಲಿ ಇಟ್ಟು ನಂತರ ತೆರಳಬೇಕು. ದೇವಾಲಯದ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12ರವರೆಗೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5ರವರೆಗೆ ತೆರೆದಿರುತ್ತದೆ. ಎದೆ ಮಟ್ಟದ ನೀರಿನಲ್ಲಿ ನಡೆದೇ ಮಾತ್ರ ದೇವರ ದರ್ಶನ ಸಾಧ್ಯ. ಈ ದೇವಸ್ಥಾನ ಕ್ರಿಸ್ತಪೂರ್ವ 400ಕ್ಕಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಹಚ್ಚ ಹಸಿರಿನ ಪರ್ವತಗಳು, ಪ್ರಶಾಂತ ವಾತಾವರಣ ಭಕ್ತರನ್ನು ಆಕರ್ಷಿಸುತ್ತದೆ. ಈ ಕ್ಷೇತ್ರವನ್ನು ಜಲ ನರಸಿಂಹಸ್ವಾಮಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ನರಸಿಂಹಸ್ವಾಮಿ ಇಲ್ಲಿ ನೀರಿನಲ್ಲಿ ಇರುವಂಥದ್ದು. ನಾವು ದರ್ಶನ ಪಡೆಯಬೇಕಾದರೆ ನೀರಿನಲ್ಲಿನೇ ಹೋಗುತ್ತಾ 300 ಮೀಟರ್ ಬರ್ತಾ 300 ಮೀಟರ್ಗಳಷ್ಟು ದೂರವನ್ನು ಕ್ರಮಿಸಿ ನಾವು ದರ್ಶನ ಮಾಡಬೇಕಾಗುತ್ತದೆ. ಇಲ್ಲಿ ಗೋಶಾಲೆ ಕೂಡ ಇದೆ ಮತ್ತು ಉಚಿತವಾಗಿ ಅನ್ನದಾಸೋಹ ಕೂಡ ನಡೆಯುತ್ತದೆ. ಮತ್ತು ಮುಡಿ ಕೊಡುವಂಥ ಸಂಪ್ರದಾಯ ಕೂಡ ಇಲ್ಲಿ ಜನಗಳು ಪಾಲಿಸ್ಕೊಳ್ತಾ ಬರ್ತಾರೆ. ಒಟ್ಟಿನಲ್ಲಿ ಇದೊಂದು ಶಕ್ತಿಶಾಲಿಯಾದ, ಸಾಹಸಮಯವಾದ, ಒಂದು ಭಕ್ತಿಪೂರ್ವಕವಾದಂತಹ ಒಂದು ದೇವಸ್ಥಾನವಾಗಿದೆ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ. ನೀವು ಕೂಡ ಈ ಬೀದರ್ನಲ್ಲಿರುವಂತಹ ನರಸಿಂಹಸ್ವಾಮಿ ದರ್ಶನವನ್ನು ಪಡೆಯಿರಿ ಮತ್ತು ನರಸಿಂಹಸ್ವಾಮಿಯ ಒಂದು ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಈ ದೇವಸ್ಥಾನ ಅತ್ಯಂತ ಸಾಹಸಮಯ ಕೂಡ ಆಗಿದೆ, ಅಷ್ಟೇ ಶಕ್ತಿಯುತ ಕೂಡ ಆಗಿದೆ ಮತ್ತು ತುಂಬ ಪವರ್ಫುಲ್ ಆಗಿರುವಂತಹ ನರಸಿಂಹಸ್ವಾಮಿಯ ಒಂದು ದೇವಾಲಯ ಆಗಿದೆ. ಈ ಒಂದು ದೇವಸ್ಥಾನದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಲವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಒಟ್ಟಿನಲ್ಲಿ ಇದು ಅತ್ಯಂತ ಸುಂದರವಾದ, ಪ್ರಶಾಂತವಾದ ಪರ್ವತಗಳಿಂದ ಸುತ್ತುವರೆದಿರುವಂತಹ ಒಂದು ದೇವಾಲಯ. ಇಲ್ಲಿ ನಾವು ನೋಡ್ತಾ ಇರೋಂಥದ್ದು, ಇಲ್ಲಿ ನೀರಿನಲ್ಲಿ ಇಳಿಯುವಂಥವರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಇಲ್ಲಿ ನಮೂದಿಸಿದ್ದಾರೆ. ಮತ್ತು ಇಲ್ಲಿ ಒಳಗಡೆಯಿಂದಲೇ ಜಲ ಬರುವಂತಹ ಜಾಗದಲ್ಲಿ ಸ್ನಾನ ಮಾಡಬಹುದು. ಇಲ್ಲಿ ಗೋಶಾಲೆ ಕೂಡ ಇದೆ. ತುಂಬ ಸುಂದರವಾದಂಥ ಒಂದು ಪರಿಸರ, ಉದ್ಯಾನವನ ಕೂಡ ಇಲ್ಲಿ ಇದೆ. ಸುತ್ತಲೂ ಗಿರಿವನಗಳಿಂದ ಕೂಡಿರುವಂತಹ ಪ್ರಶಾಂತವಾದ ದೇವಸ್ಥಾನದ ಒಂದು ಸನ್ನಿಧಿ. ಹಾಗಾಗಿ ಇಲ್ಲಿಗೆ ಭೇಟಿ ಕೊಟ್ಟಾಗ ನಮಗೆ ಅತ್ಯಂತ ಒಂದು ವಿಶಿಷ್ಟವಾದಂಥ ಒಂದು ಅನುಭೂತಿ ಕೂಡ ಇಲ್ಲಿ ಉಂಟಾಗುತ್ತೆ. ಮತ್ತು ಮಕ್ಕಳಿಗೆ ಆಟ ಪಾಠಗಳಿಗೆ ಜಾಗ ಮತ್ತು ಉದ್ಯಾನವನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವುದನ್ನು ನಾವು ನೋಡಬಹುದು. ಹಾಗಾಗಿ ಈ ಪ್ರಶಾಂತ ವಾತಾವರಣದಲ್ಲಿ ನಾವು ದೇವರ ದರ್ಶನ ಮಾಡುವುದೇ ಒಂದು ಸೌಭಾಗ್ಯ ಎಂದು ನನ್ನ ಅನಿಸಿಕೆ. ನೀವು ಸಹ ಒಮ್ಮೆಯಾದರೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹತ್ತಿರದಲ್ಲೇ ನಮಗೆ ಆ ಪೂಜಾ ಸಾಮಗ್ರಿಗಳು ಇರುವಂತಹ ಅಂಗಡಿಗಳು ಕೂಡ ನಮಗೆ ಕಾಣಿಸುತ್ತೆ. ಅಲ್ಲಿ ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ಪಡ್ಕೊಳ್ಬಹುದು, ಪೂಜಾ ಸಾಮಗ್ರಿಗಳನ್ನು ಕೊಂಡ್ಕೊಳ್ಬಹುದು. ಜೊತೆಗೆ ಈ ಒಂದು ಕ್ಷೇತ್ರದ ಒಂದು ವಿಹಂಗಮ ನೋಟವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸುತ್ತಲೂ ಕೂಡ ಹಸಿರಾದಂತಹ ಒಂದು ಕಾಡು ಮತ್ತು ಪರ್ವತಗಳು ಇಲ್ಲಿ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ.
ಇಲ್ಲಿ ಅನ್ನದಾಸೋಹದ ಜಾಗ ಮತ್ತು ಮುಡಿ ಕೊಡುವ ಜಾಗವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಆ ಕ್ಷೇತ್ರದಲ್ಲೇ ಇರುವಂತಹ ಜಾಗಗಳು. ಸುತ್ತಲೂ ಕೂಡ ನಮಗೆ ಕಾಣಿಸ್ತಾ ಇದೆ ಪರಿಸರ ಹೇಗಿದೆ ಅಂತ. ಇಲ್ಲಿ ಮಕ್ಕಳಿಗೆ ಆಟ ಪಾಠಗಳಿಗೂ ಕೂಡ ಜಾಗವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನರಸಿಂಹಸ್ವಾಮಿಯ ಪಾದಗಳ ಒಂದು ದರ್ಶನವನ್ನು ಕೂಡ ನಾವಿಲ್ಲಿ ಪಡಿಬೋದು. ಒಂದೊಂದು ಮೆಟ್ಟಲಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ ಭಕ್ತಿ ಭಾವದಿಂದ ಮೇಲಕ್ಕೆ ಹೋಗುವಂತಹ ಭಕ್ತರಿಗೂ ಕೂಡ ಇಲ್ಲಿ ಕಡಿಮೆ ಏನಿಲ್ಲ. ಅಷ್ಟು ಒಂದು ಪವಿತ್ರವಾದಂತಹ ಒಂದು ದೇವಾಲಯ ಮತ್ತು ಜಾಗ ಅಂತ ಕೂಡ ಹೇಳ್ಬೋದು. ಶ್ರೀ ಕ್ಷೇತ್ರ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ ಬೀದರ್ನಲ್ಲಿ ಇರುವಂಥದ್ದು. ನಮಸ್ಕಾರಗಳು.